ಪುತ್ತೂರಿಗೆ ಬೆಳಕಿನ ಹಬ್ಬ, ದೀಪಾವಳಿಯ ಹಬ್ಬ ಎಲ್ಲರಿಗೆ ಬಹಳ ಮೆರುಗು ತರುವಂಥ ಕಾರ್ಯಕ್ರಮ ಪುತ್ತೂರಿನ ಶಾಸಕರಾದ ಕೋಡಿಂಬಾಡಿ ಅಶೋಕ್ ಕುಮಾರ್ ಇವರ ಮುಖಾಂತರ ಜನಮನ 25 ನಾಡ್ದು ನಡೀತಾ ಇದೆ. ಸುಮಾರು 1 ಲಕ್ಷ ಜನರಿಗೆ ಒಂದು ಉಡುಗೊರೆ ಮತ್ತು ವಸ್ತ್ರ ವಿತರಣೆ ಕಾರ್ಯಕ್ರಮ ನಡೆಯುತ್ತಾ ಇದೆ. ಇದು ಸುಮಾರು 13 ವರ್ಷಗಳಿಂದ ಅವರ ಮನೆಯಿಂದ ಪ್ರಾರಂಭವಾದಂಥ ಈ ಒಂದು ವಸ್ತ್ರ ವಿತರಣೆ ಕಾರ್ಯಕ್ರಮ ಇದೀಗ ತಾಲೂಕಿನಾದ್ಯಂತ ಒಂದು ನಡೀತಾ ಇದೆ. ಈ ವರ್ಷ ಕಳೆದ ವರ್ಷ 85,000 ಜನರಿಗೆ ಆಗಿದೆ. ಈ ವರ್ಷ 1 ಲಕ್ಷಕ್ಕೂ ಮಿಕ್ಕಿ ನಿರೀಕ್ಷೆ ನಮ್ಮೆಲ್ಲರಿಗಿದೆ. ಇದರ ಪೂರ್ವ ತಯಾರಿಯನ್ನು ಮಾನ್ಯ ರೈ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ಎಲ್ಲ ಬೂತು ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಇದು ನಡೆದು ಇದೀಗ ಅಂತಿಮ ಹಂತಕ್ಕೆ ಬಂದಿದೆ. ಮಾನ್ಯ ಅಶೋಕ್ ಕುಮಾರ್ ಅವರ ಕನಸು ಏನಿತ್ತು ಅಂದರೆ ಬಡವರಿಗೆ ಏನಾದರೂ ಒಂದು ನಮ್ಮ ಉದ್ಯೋಗದಲ್ಲಿ ಉಳಿದಂಥ ಇದರಲ್ಲಿ ಸ್ವಲ್ಪ ಆದರೂ 20 ಅಂಶದಲ್ಲಿ ಒಂದು 10 ಅಂಶ ಆದರೂ ಬಡವರಿಗೆ ಕೊಡಬೇಕೆಂಬ ಅವರದೊಂದು ಹಂಬಲ. ಆ ಯೋಜನೆಯಂತೆ ಸತತವಾಗಿ 13 ವರ್ಷಗಳ ಕಾಲ ಮಾಡ್ತಾ ಇದ್ದಾರೆ. ಅದು ಅವರ ಒಂದು ಕಾರ್ಯವೈಖರಿ. ನಾವೆಲ್ಲ ಇದರ ಬಗ್ಗೆ ಪೂರ್ವ ತಯಾರಿ ಎಲ್ಲ ನಡೆಸಿದ್ದೇವೆ. ನಾನು ಕೂಡ ಓರ್ವ ಸ್ವಾಗತ ಸಮಿತಿಯ ಅದರಲ್ಲಿ ಅಧ್ಯಕ್ಷನಾಗಿದ್ದುಕೊಂಡು ಎಲ್ಲ ಜನರಿಗೆ ಆಮಂತ್ರಣ ಪತ್ರಿಕೆಯನ್ನು ವಿತರಣೆ ಮಾಡಿದ್ದೇವೆ. ನಿನ್ನೆ ತಾನೇ ಬೆಂಗಳೂರಿಗೆ ತರಲಿ ಮಾನ್ಯ ಮುಖ್ಯಮಂತ್ರಿಯವರಿಗೆ, ಮಾನ್ಯ ಉಸ್ತುವಾರಿ ಗುಂಡೂರಾವ್ ಅವರಿಗೆ, ವಿನಯ್ ಕುಮಾರ್ ಸೊರಕೆ ಅವರಿಗೆ, ಮಂಜುನಾಥ ಬಂಡೆ ಅವರಿಗೆ ಮತ್ತು ಅನೇಕ ನಾಯಕರನ್ನು ನಾವು ಆಮಂತ್ರಣ ಮಾಡಲಿಕ್ಕೆ ಹೋಗಿದ್ದೇವೆ. ಎಲ್ಲ ಪೂರ್ವ ತಯಾರಿ ಆಗ್ತೊಂಡು ಮಾನ್ಯ ಸುದೇಶ್ ರೈ ಅವರ ಮುಖಾಂತರ ಎಲ್ಲ ಅದರ ಉಡುಗೊರೆಗಳು ತಯಾರಾಗ್ತೊಂಡು, ನಿಹಾಲ್ರವರ ಮುಖಾಂತರ ಅದರ ಎಲ್ಲ ರೀತಿಯ ವಸ್ತುಗಳು ಆಗ್ತಾ ಉಂಟು. ಎಲ್ಲ ಒಟ್ಟಿಗೆಯಾಗಿ ಎಲ್ಲ ಜನ ಸೇರಿಕೊಂಡು ಪುತ್ತೂರಿನಲ್ಲಿ ಒಂದು ಬೆಳಕಿನ ಹಬ್ಬ ಸಂಭ್ರಮವನ್ನು ಆಚರಣೆ ಮಾಡಲಿಕ್ಕೆ ಕಾಯುತ್ತಿದ್ದೇವೆ. ದೀಪಾವಳಿಯ ಸಂಭ್ರಮ ಅಶೋಕ ಜನಮನ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯುತ್ತದೆ. ನಾವು ಮೊನ್ನೆ ತಾನೇ ಮಾಲಿಂಗೇಶ್ವರಲ್ಲಿ ಕೂಡ ಪ್ರಾರ್ಥನೆ ಮಾಡಿದ್ದೇವೆ. ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದು ಪುತ್ತೂರಿಗೆ ಮತ್ತು ಎಲ್ಲರಿಗೆ ಒಂದು ಹರ್ಷದಾಯಕವಾಗಲಿ ಈ ದೀಪಾವಳಿ ಎನ್ನುವ ಮಾತಿನೊಂದಿಗೆ ಎಲ್ಲರಿಗೆ ಮತ್ತೊಮ್ಮೆ ಆಮಂತ್ರಣ ನೀಡುತ್ತಿದ್ದೇವೆ.